ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಭಾರತೀಯ ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯಡಿಯಲ್ಲಿ ನಡೆಯುತ್ತಿರುವ ಬೀದರ್ನ ಕೆಎಚ್ಬಿ ಕಾಲೋನಿಯ ಮಡಿವಾಳ ವೃತ್ತ ಬಳಿಯ ಗುಡ್ವಿಲ್ ಪಬ್ಲಿಕ್ ಶಾಲೆಯಲ್ಲಿ ದಿನಾಂಕ 2 ಮತ್ತು 3ರಂದು 2 ದಿವಸಗಳ ಕಾಲ ವಿಜ್ಞಾನ ಪರಿಚಯ ಹೆಸರಿನಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು. ಕಳೆದ 15 ವರ್ಷಗಳಿಂದ ನಡೆಯುತ್ತಿರುವ ಈ ಒಂದು ಶಾಲೆಯಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡುತ್ತಿರುವ ಶಾಲಾ ವಿದ್ಯಾರ್ಥಿಗಳು ತಾವೇ ತಮ್ಮ ಕೈಯಾರೆ ತಯಾರಿಸಿದ ವಿಜ್ಞಾನ ವಸ್ತು ಪ್ರಾಜೆಕ್ಟ್ಗಳನ್ನು ತಾವೇ ಬಂದಂತಹ ಎಲ್ಲ ಅತಿಥಿ ಗಣ್ಯರು ಪಾಲಕರ ಮುಂದೆ ಅತ್ಯುತ್ತಮ ಪ್ರದರ್ಶನ ನೀಡುವ ಮೂಲಕ ತಿಳಿ ಹೇಳುವ ಮೂಲಕ ಪಾಲಕರಿಂದ ಅತಿಥಿ ಗಣ್ಯರಿಂದ ಸಹಿಸಿಕೊಂಡರು. ಈ ಕುರಿತಂತೆ ಶಾಲೆಯ ಪ್ರಿನ್ಸಿಪಲ್ ಪ್ರೇಮಾ ತಲ್ವಾಡ್ಕರ್ ಅವರು ಮಾತನಾಡಿ, 2 ದಿವಸದ ವಿಜ್ಞಾನ ವಸ್ತು ಪ್ರದರ್ಶನ ಯಶಸ್ವಿಯಾಗಿದೆ ಅಂತಲೇ ಹೇಳಬಹುದಾಗಿದೆ. ನಮ್ಮಲ್ಲಿ ವಿದ್ಯಾರ್ಥಿಗಳು ವಸ್ತು ಪ್ರದರ್ಶನಕ್ಕಾಗಿ 1 ತಿಂಗಳಿಂದ ತಯಾರಿ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಖುದ್ದಾಗಿ ಶಿಕ್ಷಕರೊಂದಿಗೆ ಮಾರುಕಟ್ಟೆಗೆ ಹೋಗಿ ವಿಜ್ಞಾನ ವಸ್ತು ಪ್ರದರ್ಶನಕ್ಕಾಗಿ ಬೇಕಾಗುವ ವಸ್ತುಗಳನ್ನು ಖರೀದಿ ಮಾಡಿ ಶಾಲೆಯ ಆವರಣದಲ್ಲಿಯೇ ಶಾಲೆಯ ಒಂದು ಕೋಣೆಗಳಲ್ಲಿ ಅವರ ಬಗ್ಗೆ ಪ್ರಾಜೆಕ್ಟ್ ಮಾಡಿ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನವನ್ನು ನೀಡಿದ್ದಾರೆ ಎಂದು ತಿಳಿಸಿದರು. ಈ ಕುರಿತಂತೆ ಸರ್ಕಾರಿ ಮಹಿಳೆಯರ ಪ್ರೌಢಶಾಲೆಯ ಸಹಾಯಕ ವಿಜ್ಞಾನ ಶಿಕ್ಷಕರಾಗಿರುವ ಡಾಕ್ಟರ್ ತಾಜುದ್ದೀನ್ ಅವರು ಮಾತನಾಡಿ, ಶಿಕ್ಷಣದ ಬೇರುಗಳು ಕಹಿಯಾಗಿದ್ರೂ ಕೂಡ ಅದರ ಫಲ ಸಿಹಿಯಾಗಿರುತ್ತದೆ. ವಿದ್ಯೆ ಎನ್ನುವಂಥದ್ದು ಸಾಧಕರ ಸ್ವತ್ತು ವಿನಃ ಸೋಮಾರಿಗಳ ಸ್ವತ್ತು ಅಲ್ಲ ಎಂದು ತಿಳಿಸಿದರು. ಇವತ್ತು ಶಾಲಾ ವಿದ್ಯಾರ್ಥಿಗಳು ಚಟುವಟಿಕೆಗಳಲ್ಲಿ ಭಾಗಿಯಾಗುವುದರಿಂದ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಜ್ಞಾನಾರ್ಜನೆ, ಜ್ಞಾನದ ಬೆಳವಣಿಗೆ ಆಗ್ತಾ ಇದೆ. ಗುಡ್ವಿಲ್ ಪಬ್ಲಿಕ್ ಶಾಲೆ ಕಳೆದ 10 ವರ್ಷಗಳಿಂದ ನಾನು ನೋಡಿದ ಹಾಗೆ ಈ ಶಾಲೆಯು ಒಳ್ಳೆಯ ನುರಿತ ಶಿಕ್ಷಕರನ್ನು ಹೊಂದಿದ್ದು ಒಳ್ಳೆಯ ವಾತಾವರಣದಲ್ಲಿ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದಾರೆ. ವಿಜ್ಞಾನ ಚಟುವಟಿಕೆಯಿಂದ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಜೊತೆಗೆ ವೈಜ್ಞಾನಿಕವಾಗಿ ಚಿಂತಿಸುವ, ವಿಜ್ಞಾನದ ಹಾದಿಯಲ್ಲಿ ನಡೆಯುವಂತೆ ಒಲವು ತೋರುತ್ತದೆ. ಜೊತೆಗೆ ವಿಜ್ಞಾನ ಪರಿಚಯದಿಂದಾಗಿ ಮೂಢನಂಬಿಕೆಯಿಂದ ಎಲ್ಲರೂ ಹೊರಬರುತ್ತಾರೆ ಎಂದು ತಿಳಿಸಿದರು. ಅದರಂತೆ ಈ ಕುರಿತಾಗಿ ಸುನಿಲ್ ಗೌಳಿ ಅವರು ಮಾತನಾಡಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವ ಹಾಗೆ ಶಿಕ್ಷಣ ಸಂಸ್ಥೆ ಚಿಕ್ಕದಾಗಿದ್ದರೂ ಕೂಡ ದೊಡ್ಡ ಶಿಕ್ಷಣ ಸಂಸ್ಥೆಯವರು ನೀಡುವ ಗುಣಾತ್ಮಕ ಶಿಕ್ಷಣವನ್ನು ಗುಡ್ವಿಲ್ ಪಬ್ಲಿಕ್ ಶಿಕ್ಷಣ ಸಂಸ್ಥೆಯವರು ನೀಡ್ತಾ ಇರುವುದು ಶ್ಲಾಘನೀಯ ವಿಷಯವಾಗಿದೆ ಎಂದು ತಿಳಿಸಿದರು. ಜೊತೆಗೆ ಶಿಕ್ಷಣ ಸಂಸ್ಥೆಯನ್ನು ಉದ್ದೇಶಿಸಿ ಗುಡ್ವಿಲ್ ಶಾಲೆಯ ಪ್ರಿನ್ಸಿಪಲ್ ಪ್ರೇಮಾ ಕುಮಾರಿ ತಲವಾಡ್ಕರ್ ಅವರು ಮಾತನಾಡಿ, ಹಿಂದಿನ ವರ್ಷ ಲೇಬರ್ ಕೋಟಾದಡಿಯಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ತರಗತಿವಾರು 25% ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾಭ್ಯಾಸ ನೀಡಿದ್ದೇವೆ. ಈ ವರ್ಷವೂ ಕೂಡ ಬೇಟಿ ಬಚಾವ್ ಬೇಟಿ ಪಡಾವ್ ಘೋಷವಾಕ್ಯದಡಿಯಲ್ಲಿ ನಗರ ಹಾಗೂ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಅಂದರೆ ಬಡ ಹೆಣ್ಣುಮಕ್ಕಳಿಗೆ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಲಿಕ್ಕೆ ನಮ್ಮಲ್ಲಿ ತರಗತಿವಾರು 25% ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣ ನೀಡುವ ಗುರಿಯನ್ನು ಹೊಂದಲಾಗಿದೆ. ಹಾಗಾಗಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಈ ಮೂಲಕ ಮನವಿಯನ್ನು ಮಾಡಿದರು. ಜೊತೆಗೆ ನಮ್ಮಲ್ಲಿ ಸಮರ್ ಕ್ಯಾಂಪ್ ಸೌಲಭ್ಯ ಕೂಡ ಒದಗಿಸಿದ್ದು ಇದರ ಅನುಕೂಲತೆಯನ್ನು ಹೆಚ್ಚು ಸಂಖ್ಯೆಯಲ್ಲಿ ಪಡೆದುಕೊಳ್ಳುವುದಾಗಿ ಈ ಮೂಲಕ ಕರೆಯನ್ನು ನೀಡಿದರು. ಅದರಂತೆ ಕಾರ್ಯಕ್ರಮ ಉದ್ದೇಶಿಸಿ ಸಾಧನಾ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಪ್ರಶಾಂತ್ ದೊಡ್ಡಿ, BRC ತಾನಾಜಿ ಕಾರ್ಬಾರೆ, CRP ಶಹಾಗಂಜ್ ಕ್ಲಸ್ಟರ್ ಮೊಹಮ್ಮದ್ ಅಬ್ದುಲ್ಲಾ ಆಜಾದ್, ಸುನೀಲ್ ಗೌಳಿ ಅವರು ಸೇರಿದಂತೆ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳು, ಶಾಲಾ ಶಿಕ್ಷಕರು ಉಪಸ್ಥಿತರಿದ್ದರು. About a mistaken was the mistaken was the word that which food and shelter, example dog, cat, cow, horse. Dog, cat, cow, horse. Wild animals stay fat, narrow, sit and shelter are not human or things that word, example tiger, leopard, lion, deer, giraffe, hippopotamus, monkey, zebra, gorilla, fox, zebra, elephant. My topic name is
Popularity is 0.3. ವಿದ್ಯಾರ್ಥಿಗಳೇ, ಶಿಕ್ಷಣದ ಬೇರುಗಳು ಕಹಿಯಾದ್ರೂ ಅದರ ಫಲ ಸಿಹಿಯಾಗ್ತದ ಅಂತ ಅರ್ಥ ಆಯ್ತಾ? ಶಿಕ್ಷಣದ ಬೇರುಗಳು ಕಹಿಯಾದ್ರೂ ಅದರ ಫಲ ಹೆಂಗಿರ್ತದ? ಸಿಹಿಯಾಗಿರ್ತದೆ. ಆಮೇಲೆ ವಿದ್ಯೆ ಸಾಧಕನ ಸೊತ್ತು, ಸೋಮಾರಿಯ ಸೊತ್ತಲ್ಲ. ಓಕೆ, ಆತ್ಮೀಯ ವಿದ್ಯಾರ್ಥಿಗಳೇ, ಲಾಸ್ಟ್ ಇಯರ್ ನನ್ನ ನೆನಪಿದೆ, ಕರೆದಿದ್ರು ಗೆಸ್ಟ್ ಮಾಡಿ ಇಲ್ಲಿ ಅಲ್ಲಿ ಬಾಲ್ ಮಂದಿರದಲ್ಲಿ ಒಂದು ದೊಡ್ಡ ಒಂದು ಸುಂದರವಾದ ಪ್ರೋಗ್ರಾಮ್ ಅನ್ನು ಮಾಡಿದ್ರು. ಡಿಬೇಟ್ ಎಲೊಕೇಶನ್ ಕಾಂಪಿಟೇಷನ್ ಇತ್ತು, ಭಾಳ ಸುಂದರವಾಗಿ ಮಕ್ಕಳನ್ನು ಮಾಡಿದ್ದು. ನಾನು ಜಡ್ಜ್ ಆಗಿ ಬಂದಿದ್ದೆ. ಅದರ ಥೀಮ್ ಕೊಟ್ಟಿದ್ರು ಎನ್ಲೈಟ್ಮೆಂಟ್ ಅಂತ. ಆದರೆ ಈಗ ನಾನು ಸ್ವಲ್ಪ ಲೇಟಾಗಿ ಬಂದು ನೋಡಿಲ್ಲ ನಿಮ್ಮ ಆ್ಯಕ್ಟಿವಿಟೀಸು. ಇಂಥ ಆ್ಯಕ್ಟಿವಿಟೀಸ್ಲಿಂದ ಏನಾಗ್ತದಪ್ಪ ಅಂದರೆ ನಾಲೆಜ್ ಎನ್ಲೈಟ್ಮೆಂಟ್ ಆಗ್ತದ, ಅಂದರೆ ಜ್ಞಾನ ಉದಯ ಆಗ್ತದೆ, ಜ್ಞಾನೋದಯ ಆಗ್ತದೆ, ಜ್ಞಾನದ ಬೆಳವಣಿಗೆ ಆಗ್ತದೆ. ನಾನು ಸುಮಾರು ಈ ಸಂಸ್ಥೆಯನ್ನ, ಶಾಲೆಯನ್ನ 10 ವರ್ಷದಿಂದ ನೋಡ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ನನ್ನ ತಂಗಿಯವರು ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು 10 ವರ್ಷದಿಂದ. ಇವರು ತನ್ನದೇ ಆದಂತಹ ಅವೈಲೇಬಲ್ ಸಂಪನ್ಮೂಲಗಳನ್ನು ತಗೊಂಡು ಈ ಶಾಲೆಯನ್ನ ಬೆಳೆಸ್ತಾ ಇದ್ದಾರೆ. ಈ ಶಾಲೆಯ ಮುಖ್ಯಸ್ಥರಿಗೆ, ಪ್ರಾಂಶುಪಾಲರಿಗೆ, ಎಲ್ಲಾ ಶಿಕ್ಷಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದು ಒಂದು ವಿಜ್ಞಾನ ಚಟುವಟಿಕೆ. ಆಮೇಲೆ ಏನಪ್ಪ ಅಂದ್ರೆ ಈ ಪ್ರಾಜೆಕ್ಟ್ ಯಾಕೆ ಮಾಡಬೇಕಪ್ಪ ಅಂದರೆ ಇದರಿಂದ ನಮ್ಮಲ್ಲಿ ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡಬೇಕು, ಇಂಟ್ರೆಸ್ಟ್ ಮೂಡಬೇಕು ಮಕ್ಕಳಲ್ಲಿ ಅದರ ಬಗ್ಗೆ. ಆಮೇಲೆ ಮನೋಭಾವ, ವೈಜ್ಞಾನಿಕ ಮನೋಭಾವ ಅಂತೀವಿ, ಸೈಂಟಿಫಿಕ್ ಆಟಿಟ್ಯೂಡ್ ಅಥವಾ ಸೈಂಟಿಫಿಕ್ ಟೆಂಪರ್ ಬೆಳಿಬೇಕು. ಯಾವುದೇ ಒಂದು ವಿಚಾರವನ್ನು ನಾವು ವೈಜ್ಞಾನಿಕವಾಗಿ ನೋಡಬೇಕು, ವಿಜ್ಞಾನ ಚಿಂತನೆ ಬೆಳಿಬೇಕು. ಈಗ ನಮ್ಮ ಮಧ್ಯದಲ್ಲಿ ಸರಿತಾರೆ ಆರ್ಟ್ ಆಫ್ ಲಿವಿಂಗ್ ಅಂತ, ವೇ ಆಫ್ ಲಿವಿಂಗ್ ಅಂತ, ಜೀವನವನ್ನು ಹ್ಯಾಂಗ್ ಸಾಗಿಸುವಂಥ ಕಲೆ ಅಂತ. ಹ್ಯಾಂಗ್ ಸಾಗಿಸಬೇಕು? ಆರ್ಟ್ ಆಫ್ ಲಿವಿಂಗ್ ಏನು? ಸೈನ್ಸ್. ನಮ್ಮ ವಿಜ್ಞಾನ ಹಾದಿಯಲ್ಲಿ ನಾವು ನಡಿಬೇಕು, ಆ ರೀತಿಯೇ ನಾವು ಯೋಚನೆ ಮಾಡಬೇಕು. ಅರ್ಥ ಆಯ್ತಾ? ಆರ್ಟ್ ಆಫ್ ಲಿವಿಂಗ್ ಅಂದರೆ ಸೈನ್ಸ್, ವೇ ಆಫ್ ಲಿವಿಂಗ್ ಅಂದರೆ ನಮ್ಮ ಸೈನ್ಸ್. ಅರ್ಥ ಆಯ್ತಾ? ಆಮೇಲೆ ಧರ್ಮನೂ ಬೇಕು, ಆದರೆ ಜಾತಿಗಳು ಇರಬಾರ್ದು. ಒಬ್ಬ ದೊಡ್ಡ ವಿಜ್ಞಾನಿ ಏನ್ ಹೇಳ್ತಾನ, ಜಾತಿಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಮನುಷ್ಯನನ್ನ ಒಡಿತಾವ ಅಂತ. ಆದ್ರೆ ವಿಜ್ಞಾನ ಏನ್ ಮಾಡ್ತದ? ಒಗ್ಗೂಡಿಸ್ತದಂತ ಮಾನವತೆಯನ್ನು. ನೋಡಿ, ಜಾತಿಗಳು ಅಂದ್ರೆ ಆ ಜಾತಿ ಆ ಜಾತಿ ಅಂತಾರೆ, ಆದ್ರೆ ವಿಜ್ಞಾನ ಬಂದಿದ್ರೆ ಎಲ್ರು ಯೂಸ್ ಮಾಡ್ತಾರೆ. ಟಿವಿ ಇದೆ, ಕ್ಯಾಮ್ರಾ ಇದೆ, ಮೊಬೈಲ್ ಇದೆ, ಯಾವ್ದು ಜಾತಿಗೆ ಸೀಮಿತ ಅಲ್ಲ ಅದು ವಿಜ್ಞಾನ. ಗಾಳಿ ಇದೆ, ನೀರಿದೆ, ಬಾಟಲ್ ಇದೆ, ಹೌದಲ್ಲ, ಆಹಾರ ಇದೆ, ಯಾವ ಜಾತಿಗೆ ಸೀಮಿತ ಇದೆ. ಆದ್ರೆ ವಿಜ್ಞಾನ ಏನ್ ಮಾಡ್ತದ? ಜನರನ್ನ ಒಗ್ಗೂಡಿಸ್ತದ, ಒಂದು ಕಡೆ ಮಾಡ್ತದ. ಜಾತಿಗಳು ಏನ್ ಮಾಡ್ತದ? ಮನುಷ್ಯನನ್ನ ಬೇರ್ಪಡಿಸ್ತದೆ. ಆದ್ದರಿಂದ ನಾವು ಎದಕ್ಕೆ ಹಿಡಿಬೇಕು? ವಿಜ್ಞಾನಕ್ಕೆ ಹಿಡಿಬೇಕು. ಆದ್ದರಿಂದ ಮತ್ತೊಬ್ಬ ಏನಪ್ಪ ವಿಜ್ಞಾನಿ, ದೊಡ್ಡ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್ ಅಂತ. ನೋಡಿ ಏನ್ ಹೇಳ್ತಾನಪ್ಪ ಅಂದ್ರೆ, ಸೈನ್ಸ್ ವಿಥೌಟ್ ರಿಲಿಜನ್ ಈಸ್ ಲೇಮ್ ಅಂತ. ಸೈನ್ಸ್ ವಿಥೌಟ್ ರಿಲಿಜನ್ ಈಸ್ ಲೇಮ್. ಆಮೇಲೆ ರಿಲಿಜನ್ ವಿಥೌಟ್ ಸೈನ್ಸ್ ಈಸ್ ಬ್ಲೈಂಡ್. ಅಂದರೆ ಧರ್ಮನು ನಮ್ಮಲ್ಲಿ ಅಷ್ಟು ಇಂಪಾರ್ಟೆಂಟ್ ಅದು. ನಂಬಿಕೆ ಇರಬೇಕು, ಅಪನಂಬಿಕೆ, ಮೂಢನಂಬಿಕೆ ಇರಬಾರ್ದು. ಅರ್ಥ ಆಯ್ತಾ? ಎರಡು ಜೊತೆಗೆ ಹೋಗ್ಬೇಕು. ಆರ್ಟ್ ಆಫ್ ಲಿವಿಂಗ್ ಅದೇ ಹೇಳ್ತಾರೆ. ವಿಜ್ಞಾನನೂ ಬೇಕು ನಮಗೆ, ಧರ್ಮನೂ ಬೇಕು, ಜಾತಿಗಳು ಬೇಕು. ಅರ್ಥ ಆಯ್ತಾ? ಇದು ಒಂದು ಕಾನ್ಸೆಪ್ಟ್ ಬರಬೇಕು. ಧರ್ಮ ಯಾವಾಗಲೂ ಜನರನ್ನ ಬೇರ್ಪಡಿಸುವುದಿಲ್ಲ. ಯಾವುದೇ ಧರ್ಮ ಇರಲಿ, ಅದರ ಉದ್ದೇಶನೇ ಏನಪ್ಪ ಅಂದರೆ ಶಾಂತಿ ಇರಲಿ, ಮಾನವೀಯತೆಯ ಸಂದೇಶವನ್ನು ಹೇಳ್ತಾರೆ ದೊಡ್ಡ ದೊಡ್ಡ ಧರ್ಮಗಳು. ಅರ್ಥ ಆಯ್ತಾ? ಆದ್ದರಿಂದ ಆಲ್ಬರ್ಟ್ ಐನ್ಸ್ಟೈನ್ ಹೇಳ್ತಾನಪ್ಪ ಅಂದರೆ, ಸೈನ್ಸ್ ವಿಥೌಟ್ ರಿಲಿಜನ್ ಈಸ್ ಲೇಮ್. ಅಂದರೆ ಧರ್ಮ ಇಲ್ಲದೆ ವಿಜ್ಞಾನ ಕುಂಟತನ ಇದ್ದಂಗೆ. ಆಮೇಲೆ ರಿಲಿಜನ್ ವಿಥೌಟ್ ಸೈನ್ಸ್, ಧರ್ಮದಲ್ಲಿ ವಿಜ್ಞಾನ ಇಲ್ಲದು, ಅದು ಕುರುಡುತನ ಇದ್ದಂಗೆ. ಅಂದರೆ ಎರಡು ಜೊತೆಗೆ ಹೋಗ್ಬೇಕು. ಅರ್ಥ ಆಯ್ತು? ನೋಡಿದ್ದು ಹೀಗೆ ಅನಿಸ್ತಾ ಇದೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ಅಕಾರ್ಡಿಂಗ್ ಟು ನಿಮ್ದೇನು ಇನ್ಫ್ರಾಸ್ಟ್ರಕ್ಚರ್ ಅನ್ಬೋದು, ಮೂಲ ಸೌಕರ್ಯ ಅನ್ಬೋದು, ಅದರಲ್ಲಿ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಇರ್ಬೋದು. ಬಟ್ ಎಜುಕೇಷನ್ನಲ್ಲಿ ಗುಡ್ ವಿಲ್ ಇಸ್ ಆಲ್ವೇಸ್ ಕಾಂಪಿಟೇಟಿಂಗ್ ಟು ಅದರ್ ಸ್ಕೂಲ್ಸ್. ಈಗ ನಿಮ್ಮ ಹತ್ರ ನೋಡ್ತಾ ಇದ್ದೀವಿ, ಎಲ್ಲ ಟ್ಯಾಲೆಂಟ್ಸ್ ನೀವು ಮಾಡ್ತಾ ಇದ್ದೀರಾ. ಮೇಡಮ್ ಅವ್ರ ಜೊತೆ ಸಂಪರ್ಕದಲ್ಲಿದ್ದೀವಿ, ಅವ್ರು ಹಾಕ್ತಾ ಇರ್ತಾರೆ ವಾಟ್ಸಪ್ನಲ್ಲಿ. ಅದನ್ನು ನೋಡು ಹೀಗೆ ಅನಿಸುತ್ತೆ,
ನಿಮಗೆ ಅವ್ರ ಹಳ್ಳಿ ಊರ್ಲಿಂದ ತಂದು ಏನು ಸಿಟಿ ಲೆವೆಲ್ ಎಜುಕೇಷನ್ ಇದೆ ಅದು ಕೊಡಬೇಕಂತ ಅವರು ಒಂದು ವಿಶಾಲವಾದ ಹೃದಯದಿಂದ ಈ ವರ್ಕ್ ಮಾಡ್ತಾ ಇದ್ದಾರೆ. ಈಗ ಸರ್ ಹೇಳಿದಂಗೆ ಈ ಏನು ಬಾಲ್ಯದ ನೆನಪದ ಅದು ಎಲ್ಲೂ ಸಿಗಲ್ಲ, ಮತ್ತು ನೀವು ಏನು ಮಾಡಿದ್ರು ಅದು ಮುಂದೆ ಅಚೀವ್ ಆಗಲ್ಲ. ಅದಕ್ಕೆ ಈಗಿರುವಾಗ ಪ್ರೆಸೆಂಟಲ್ಲಿ ನಾವು ಏನಿದ್ದೀವಿ ಅದನ್ನು 100% ಆಗಿ ಮಾಡಬೇಕು, ಚೆನ್ನಾಗಿ ಎಂಜಾಯ್ನೂ ಮಾಡಬೇಕು, ಅದ್ರ ಜೊತೆ ಸ್ಟಡಿನೂ ಮಾಡಬೇಕು. ಮುಂದೆ ಇದೇ ರೀತಿ ಸರ್ ಅವ್ರು ಹೇಗೆ ಹೇಳಿದಾರೆ ನೀವು ಅದೇ ರೀತಿ ಹೇಳ್ಕೋಬೇಕು. ನನ್ನ ಕ್ಲಾಸ್ಮೇಟ್ ದೊಡ್ಡ ಡಾಕ್ಟರು, ನನ್ನ ಕ್ಲಾಸ್ಮೇಟ್ ದೊಡ್ಡ ಲೀಡರು, ಈ ಥರ ಹೇಳ್ಕೋಬೇಕು ನೀವು. ಅಂದರೆ ನೀವು ಈಗ ಓದಬೇಕು ಅದಕ್ಕೋಸ್ಕರ. ಅದಕ್ಕೆ ನಾನು 2 ಮಾತಾಡೋಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ಧನ್ಯವಾದ ಹೇಳ್ತೀನಿ. ಹೇಳೋದೇನೆಂದರೆ ಬರೀ ಸ್ಕೂಲು ಸರ್ ಆಲ್ರೆಡಿ ಹೇಳಿದ್ರು ನಮ್ಮ ಸ್ಕೂಲಲ್ಲಿ ಬಡ ಮಕ್ಕಳಿದ್ದಾರೆ ಅಂತ. ಲಾಸ್ಟ್ ಇಯರ್ ನಾವು ಏನು ಮಾಡಿದ್ವಿ ಅಂತಂದ್ರೆ ಲೇಬರ್ ಕೋಟಾ ಅಂಥೇಳಿ ಆಯ್ಕೆ ಮಾಡಿ 25% ಲೇಬರ್ ಕೋಟಾದಲ್ಲಿ ಬಡ ಮಕ್ಕಳಿಗೆ ಆಯ್ಕೆ ಮಾಡಿಕೊಂಡಿದ್ವಿ ಅಡ್ಮಿಷನ್ 1 to 10 ಸ್ಟ್ಯಾಂಡರ್ಡ್ ತನಕ. ಸೊ 1 ವರ್ಷ ಮಾಡ್ಕೊಂಡ್ವಿ ಬಿಟ್ವಿ ಆ ಥರ ಇಲ್ಲ. 1 to 10 ಸ್ಟ್ಯಾಂಡರ್ಡ್ ತನಕ ಲೇಬರ್ ಕೋಟಾ ಯಾರ್ಯಾರ ಹತ್ರ ಲೇಬರ್ ಕಾರ್ಡ್ ಇದೆ ಆ ಮಕ್ಕಳಿಗೆ ನಾವು ಅಡ್ಮಿಷನ್ ಮಾಡ್ಕೊಂಡಿದ್ವಿ ಫ್ರೀ ಅಂತ. ಅದೇ ಥರ ಈ ವರ್ಷ ಲೇಬರ್ ಕಾರ್ಡ್ ಇಲ್ಲ, ಆದರೆ ಓನ್ಲಿ ಫಾರ್ ಗರ್ಲ್ಸ್ ಬೇಟಿ ಬಚಾವ್ ಬೇಟಿ ಪಡಾವ್ ಸ್ಕೀಮ್ ಏನಿದೆಯಲ್ಲ ಅದೇ ಥರ ನಾವು ನಮ್ಮದು ಸ್ಕೂಲಿನ NGO ವತಿಯಿಂದ ಓನ್ಲಿ ಫಾರ್ ಗರ್ಲ್ಸ್ ಅಡ್ಮಿಷನ್ ತೊಗೋತಾ ಇದ್ವಿ 1 to 10 ಸ್ಟ್ಯಾಂಡರ್ಡ್ ಫ್ರೀ ಅಂತೇಳಿ 25%. ಅದಕ್ಕೆ ಯಾರಾದರೂ ಮಕ್ಕಳು ಮಕ್ಕಳು ಹಳ್ಳಿಯಿಂದ ಸ್ಪೆಷಲಿ ನಾವು ಸರ್ ಆಲ್ರೆಡಿ ಹೇಳಿದ್ರು ಯಾವ ಏರಿಯಾಗೆ ರೀಚ್ ಆಗಲ್ಲ ಆ ಏರಿಯಾಗೆ ಹೋಗೋದೇ ಭಾಳ ದೊಡ್ಡ ಕೆಲಸ. ರೀಚ್ ಆಗೋ ಜಾಗಕ್ಕೆ ಎಲ್ಲರೂ ಹೋಗ್ತಾರೆ ಅಂತ ನಾವು ಯಾವ ಏರಿಯಾಗೆ ರೀಚ್ ಆಗಲ್ಲ ಆ ಏರಿಯಾಗೆ ಹೋಗಿ ಹೊಡೆದು ಹೇಳ್ಕೊಂಡು ತರ್ತಾ ಇದ್ದೀವಿ ಮಕ್ಕಳಿಗೆ. ಇವತ್ತು ನಾನು ಆಲ್ರೆಡಿ ಕಾರ್ಬಾರ್ ಸರಿಗೆ ಹೇಳಿದೆ ಎಕ್ಸಿಬಿಷನ್ನು 2 days ಅಂತ ಇಂಟಿಮೇಷನ್ ಎಲ್ರಿಗೂ ಇದ್ದರು. ಸಂಡೇ ಇದೆ ಅಂತ ತಾಯಿ ತಂದಿಗೆ ಓದಕ್ಕೆ ಬರಲ್ಲ ಹಳ್ಳಿ ಜನರಿಗೆ. ಅವ್ರು ಸಂಡೇ ಯಾವುದೋ ಚುಟ್ಟಿ ಇರುತ್ತೆ ಅಂತ ಅವ್ರು ಮಲ್ಕೊಂಡು 9 o'clock ತನಕ ಮಲ್ಕೊಂಡಿದ್ರು. ಅವರು ಯಾರೂ ಬರಲಿಲ್ಲ ಸ್ಕೂಲ್ ಬರೋ ತನಕ. ಮತ್ತು ಆಮೇಲೆ ಎಲ್ಲರೂ ಇಲ್ಲ ಇವತ್ತು ಸ್ಕೂಲ್ ಅದೇ ರೀ ಸರ್ ಕಳಿಸಿ, ಜಡ್ಜ್ ಬರ್ತಾ ಇದ್ದಾರೆ, ಗೆಸ್ಟ್ ಬರ್ತಾ ಇದ್ದಾರೆ, ಪೇಪರ್ದವ್ರು ಬರ್ತಾ ಇದ್ದಾರೆ ಅಂತ ಅಂದಾಗ ಎಲ್ಲರೂ ಕಳಿಸಿದ್ದಾರೆ. ಅಂದರೆ ಈ ಏರಿಯಾದಿಂದ ನಮ್ಮ ಸ್ಕೂಲ್ ಮಕ್ಕಳು ಬರ್ತಾರೆ ಸರ್. ತುಂಬ ಬಡವರಿದ್ದಾರೆ. ನಾವು ಕಂಡೀಷನ್ ನೋಡಿದ್ವಿ ಪಾಪ ಹೋಗೋಗಿ ಕಂಡೀಷನ್ ನೋಡಿದ್ವಿ. ತುಂಬ ಬಡ ಮಕ್ಕಳು. ಅದೇ ಥರ ನೆಕ್ಸ್ಟ್ ಇಯರ್ ಸಲುವಾಗಿ ನಾವು ಓನ್ಲಿ ಫಾರ್ ಗರ್ಲ್ಸ್ ಆಯ್ಕೆ ಮಾಡ್ಕೊಂಡಿದ್ವಿ 25%. ಎಲ್ಲ ಕ್ಲಾಸ್ನಲ್ಲಿ 25%. ಸೊ ಯಾವುದೂ ಕ್ಲಾಸ್ ಇರಲಿ ಯಾವುದೂ ಏಜ್ ಇರಲಿ ಆ ಏಜ್ ಮಕ್ಕಳಿಗೆ ನಾವು ಫ್ರೀ ತೊಗೋತೀವಿ. ನಿಮ್ಮ ಅಕ್ಕಪಕ್ಕದವರು ಯಾರಾದರೂ ಬಡ ಮಕ್ಕಳಿದ್ದರೆ ಅವ್ರಿಗೆ ನಮ್ಮ ಸ್ಕೂಲ್ ಅಡ್ರೆಸ್ ಹೇಳಿ ಅವ್ರು ಬಂದು ಅಡ್ಮಿಷನ್ ಮಾಡ್ಕೊಳ್ಳಿ. ಇದು ಆಯಿತು ನೆಕ್ಸ್ಟ್ ಇಯರ್ ಕೋಟಾ ಸಲುವಾಗಿ. ಮತ್ತು ಇನ್ನೊಂದು ಏನು ಹೇಳಬೇಕಿದ್ರೆ ಸಮ್ಮರ್ ಕ್ಯಾಂಪು ಈ ಸ್ಕೂಲು ನಾವು April 10th ನಮ್ಮ ಸ್ಕೂಲ್ ಅಕಾಡೆಮಿ ಕ್ಲೋಸ್ ಆಗುತ್ತೆ. ಆ ನಂತರ ಬೇಸಿಗೆ ತರಬೇತಿ ಸಮ್ಮರ್ ಕ್ಯಾಂಪ್ ಇರ್ತಾ ಇದ್ವಿ. ಈಗ ಪ್ರೆಸೆಂಟ್ ಏನು ಮಕ್ಕಳಿದ್ದಾರೆ ಅವರಿಗೆ ನಾವು ಫ್ರೀ ಕೊಡ್ತೀವಿ, ನೋ ಚಾರ್ಜ್ ಫಾರ್ ಪ್ರೆಸೆಂಟ್ ಸ್ಕೂಲ್ ಸ್ಟೂಡೆಂಟ್ಸ್. ಯಾರು ಹೊರಗಿನವ್ರು ಬರ್ತಾರೆ ಅವ್ರಿಗೆ ಮಾತ್ರ ಚಾರ್ಜ್ ಮಾಡ್ತೀವಿ. ಅದಕ್ಕಾಗಿ ಇಲ್ಲಿರುವಂಥ ಪ್ರೆಸೆಂಟ್ ಪೇರೆಂಟ್ಸಿಗೆ ನಾನೇನು ಹೇಳಬೇಕಂತ ಇದ್ದೀನಿ ಅಂದರೆ ಸಮ್ಮರ್ ಅದ ಅಂಥೇಳಿ ಮನೆಗೆ ಮಗಿಸ್ಕೊಂಡು ಟೈಮ್ ಹಾಳು ಮಾಡಬೇಡಿ. ಇಲ್ಲಿ ಕಳಿಸಿ ನಾವು ಡ್ಯಾನ್ಸು ಕರಾಟೆ ಮತ್ತು ಇಲ್ಲಿ ಏನು ಮಾಡಿದಾರಲ್ಲ ಇಂಥವೆಲ್ಲ ಇನ್ನೂ ಎಂಕರೇಜ್ ಮಾಡ್ತೀವಿ. ಮತ್ತು ನಿನ್ನೆ ನಾನು ಹೇಳಿದ್ದೆ ಸರ್, ನಿನ್ನೆ ಪೇರೆಂಟ್ಸ್ ಎದುರುಗಡೆ ಹೇಳಿದ್ವಿ ಎಲ್ಲರಿಗೂ ಇವತ್ತು ನಾಳೆ ಡ್ಯಾನ್ಸ್ ಅಂದ್ರೇ ಭಾಳ ಆಸಕ್ತಿ ಉಳ್ಕೊಂಡು ಎಕ್ಸಿಬಿಷನು ಓದೋದು ಮಾತ್ರ ದ್ಯಾಟ್ ಈಸ್ ಓನ್ಲಿ ಫಾರ್ ಸರ್ಟಿಫಿಕೇಷನ್. ಅವರಿಗೆ ಮಾರ್ಕ್ಸ್ ಚಂದ ಬಂದ್ರೆ ಓದೋಕ್ಕಿದ್ರೆ ಸಾಕು, ಬಟ್ ಪ್ರಾಕ್ಟಿಕಲ್ ನಾಲೆಜ್ ಬೇಡ ಅಂತಾರೆ ಅವರು. ಅದಕ್ಕೆ ಎಕ್ಸಿಬಿಷನಲ್ಲಿ ತಗೋರಿ, ಪಾರ್ಟಿಸಿಪೇಟ್ ನಿಮ್ಮ ಮಕ್ಕಳಿಗೆ ಮಾಡಿರಿ ಅಂದಾಗ ಇಲ್ಲ ಮೇಡಮ್ ಇದು ಏನು ಡ್ಯಾನ್ಸ್ ಮಾಡಿಸ್ರಿ ನಮ್ಗೆ ಎಲ್ಲರಿಗೆ ತೋರ್ಸೋಕ್ಕಾಗ್ತದೆ, ಇದು ಏನು ಹೇಳ್ತಾರೋ ಅವರು ನಮ್ಗೆ ಅರ್ಥನೇ ಆಗಲ್ಲ, ಈಗ ನಾವು ಬಂದೀವಿ ನಮ್ಮ ಮಗ ಏನು ಹೇಳ್ತಾ ನನಗೆ ಗೊತ್ತೇ ಆಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ. ನಿಮಗೆ ಗೊತ್ತಾಗಲಿ ಬಿಡಲಿ, ಅವನಿಗೆ ಎಂಕರೇಜ್ ಮಾಡಿ. ಅವನು ಇಲ್ಲಿ ಬಂದು ಏನು ತಪ್ಪು ಕೆಲಸ ಮಾಡಲ್ಲ, ಅವನು ಇಲ್ಲಿ ಬಂದೇನು ಕೆಟ್ಟ ಕೆಲಸ ಮಾಡಲ್ಲ, ಒಳ್ಳೆಯದೇ ಮಾಡ್ತಾನೆ. ನಮಗೆ ನೀವು ಕೋಆಪರೇಟ್ ಮಾಡಿ, ನಾವು ಇನ್ನೂ ಇಂಪ್ರೂವ್ ಮಾಡ್ತೀವಿ ನಿಮ್ಮ ಮಕ್ಕಳಿಗೆ. ನನಗಂತೂ ಭಾಳ ಖುಷಿಯಾಗಿದೆ. ಗುಡ್ವಿಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ವಿ ಹ್ಯಾವ್ ಕಂಡಕ್ಟೆಡ್ ಸೈನ್ಸ್ ಎಕ್ಸಿಬಿಷನ್ ವಿಜ್ಞಾನ ಪರಿಚಯ ಫ್ರಮ್ ಕ್ಲಾಸ್ ನರ್ಸರಿ ಟು 10th standard. In this exhibition all the students they have themselves made with hand projects and experiments from nursery to 10th standard, and in that includes all the science field, whether it be human autonomy, whether it be experiments or social life of any human being. Every part of science was considered in the exhibition.
ನಮ್ಮ ಸ್ಕೂಲ್ ನಡೀತಾ ಇರೋದು ಫ್ರಮ್ 15 ಇಯರ್ಸ್. ಇದು 5ನೇ ಸರಿ ನಾವು ಸೈನ್ಸ್ ಎಕ್ಸಿಬಿಷನ್ ಮಾಡ್ತಾ ಇರೋದು. ಸೈನ್ಸ್ ಎಕ್ಸಿಬಿಷನ್ಗೋಸ್ಕರ ಎಷ್ಟು ದಿವಸದಿಂದ ತಯಾರಿ ಇದು ಸುಮಾರು 1 ತಿಂಗಳಿಂದ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಾವು ಬೇರೆ ಸ್ಕೂಲ್ ಥರ ಮನೆಯಲ್ಲಿ ದುಡ್ಡು ಕೊಟ್ಟು ಇದು ಪ್ರಾಜೆಕ್ಟ್ ಮಾಡ್ಕೊಂಡು ಬನ್ನಿ ಅಂತ ನಾವು ಹೇಳಿಲ್ಲ. ಸೊ ಅವರ್ ಸೆಲ್ಫ್ ಗಿವನ್ ಪ್ರಾಜೆಕ್ಟ್ ಟು ಚಿಲ್ಡ್ರನ್ ಆ್ಯಂಡ್ ಅವರ್ ಸೆಲ್ಫ್ ಬ್ರಾಟ್ ಆಲ್ ದ ಮೆಟೀರಿಯಲ್ಸ್ ಅಲಾಂಗ್ ವಿತ್ ಚಿಲ್ಡ್ರನ್ ಜೊತೆ ಮಾರ್ಕೆಟಿಗೆ ಹೋಗಿ ಪರ್ಚೇಸ್ ಮಾಡಿ ಇಲ್ಲಿ ಪ್ರತಿದಿನ 3 ತಾಸು ಕೂತು ಕಟ್ಟಿಂಗ್ ಮಾಡೋದು, ಮೋಟರ್ ಹಚ್ಚೋದು, ಕರೆಂಟ್ ಇದು ಮಾಡೋದು, ಸಾಲಿಡರ್ ಮಾಡೋದು ಎಲ್ಲ ಪ್ರತಿಯೊಂದು ಕೆಲಸ ಮಕ್ಕಳಿಂದನೇ ಮಾಡಿಸಿದ್ದು. ನನ್ನ ಹೆಸರು ಪ್ರೇಮಾ ಕುಮಾರಿ. ನಮಸ್ಕಾರ, ನಾನು ಸಾಧನಾ. ಗುಡ್ವಿಲ್ ಪಬ್ಲಿಕ್ ಸ್ಕೂಲಲ್ಲಿ ಇವತ್ತು ಸೈನ್ಸ್ ಎಕ್ಸಿಬಿಷನ್ ಕಂಡಕ್ಟ್ ಆಗಿದೆ. ನಿನ್ನ ಮತ್ತು ಇವತ್ತು 2 ದಿವಸ ಇವೆಂಟ್ ಇದು. ಸೊ ಮಕ್ಕಳಿಗೆಲ್ಲ ಸೈನ್ಸ್ ವಿತ್ ಟ್ರೆಡಿಷ್ನಲ್ ನಾಲೆಜ್ ಇನ್ಕ್ಲೂಡ್ ಮಾಡಿ ಅವರೆಲ್ಲ ಪ್ರಾಜೆಕ್ಟ್ ಮಾಡಿದ್ದಾರೆ, ಡೆಮೋ ತೋರಿಸ್ತಾ ಇದ್ದಾರೆ. ಸೊ ದೇ ಆರ್ ಡೂಯಿಂಗ್ ವೆರಿ ಗುಡ್. ನಾನು ತುಂಬ ಖುಷಿ ಇದ್ದೀನಿ ಕಿ ಮಕ್ಕಳ ಹತ್ರ ಇಷ್ಟು ನಾಲೆಜ್ ಇದೆ. ನಮ್ಗೆ ಆ ಏಜ್ನಲ್ಲಿ ಈ ನಾಲೆಜ್ ಸಿಗಲಿಲ್ಲ. ಸೊ ಐ ಆಮ್ ವೆರಿ ಗ್ಲ್ಯಾಡ್ ದಟ್ ಆಲ್ ಚಿಲ್ಡ್ರನ್ ಹ್ಯಾವ್ ಮೇಡ್ their project very well, displayed very well and explained it in a very good manner. Thank you.